ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಗುರು. ಇವತ್ತಿನ ಲಾಗ್ ಬಂದು ನಿಮ್ಗೆ ತಮ್ಲೈನ್ ಟೈಟಲ್ ನೋಡಿರೋ ಪ್ರಕಾರ ಗೊತ್ತಾಗಿರುತ್ತೆ ಇವತ್ತು ಏನಾಗುತ್ತೆ ಅಂತ. ಇವತ್ತಿನ ಕಾನ್ಸೆಪ್ಟ್ ಬಂದು RCB ಬಗ್ಗೆ. ಮಾತ್ರ ನಾಳೆ ಮ್ಯಾಚ್ ನಡೀತಿದೆ RCB ಚೆನ್ನೈ. ಅದರಲ್ಲಿ ನಮ್ಮ ಟೀಮ್ ಅವರು ಏನ್ ಮಾಡ್ಬೋದು, ಹೇಗ್ ಡಿಫೈನ್ ಮಾಡ್ಕೊಬಹುದು ಸ್ಕೋರ್ ನ ಅನ್ನೋ ಬಗ್ಗೆ ಕೇಳ್ತಾ ಇದ್ದೀನಿ. ನಮ್ ಜನ ಹೇಗೆ ಆನ್ಸರ್ ಮಾಡ್ತಾರೆ ನೋಡೋಣ. ಹಾಗೆ ನಾನು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಇಲ್ಲಿ ಮೆನ್ಷನ್ ಮಾಡ್ತೀನಿ, ಅಲ್ಲಿ ಫಾಲೋ ಮಾಡೋಂಗಿದ್ರೆ ಮಾಡಿ. ಅಲ್ಲೂ ವಿಡಿಯೋಸ್ ಗಳು ಮಾಡ್ತಾ ಇರ್ತೀನಿ, ಡೈಲಿ ಲಾಗ್ಸ್ ಗಳೆಲ್ಲ ಬರ್ತಾ ಇರುತ್ತೆ. ಯೂಟ್ಯೂಬ್ ಅಲ್ಲಿ ಯಾರು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್. ಬನ್ನಿ ಇವತ್ತಿನ ಲಾಗ್ ಹೇಗಿರುತ್ತೆ ನೋಡೋಣ. ಹಾಯ್ ಸರ್. ಹಲೋ. ನಿಮ್ಮ ಹೆಸರು? ನಿತಿನ್. ಸರ್ ನಿಮ್ ಯಾವ ಊರು? ಬೆಂಗಳೂರು. ಬೆಂಗಳೂರಲ್ಲಿ ಯಾವ ಟೀಮ್ ಸಪೋರ್ಟ್ ಮಾಡ್ತೀರಾ? IPL ಅಲ್ಲಿ RCB ಫಾರ್ ಎವರ್ RCB. ಸರ್ ನಾಳೆ ಚೆನ್ನೈ ಮ್ಯಾಚ್ ನಡೀತಿದೆ. ಮತ್ತೆ ನಮ್ಮ RCB ಬ್ಯಾಟಿಂಗ್ ಲೈನ್ ಅಪ್ ಚೆನ್ನಾಗಿದೆ. CSK ಅವ್ರಿಗೆ ನಮ್ಮ ಬ್ಯಾಟಿಂಗ್ ಲೈನ್ ಅಪ್ ಸಖತ್ತಾಗಿದೆ, ಸ್ಟ್ರಾಂಗ್ ಆಗಿದೆ ಅಂತ ಸೀಸನ್ ಶುರುವಲ್ಲಿ ಹೇಳಿದ್ರು. ನಿಮ್ ಪ್ರಕಾರ ಏನಿರ್ಬೋದು? ನೋಡ್ದಲ್ಲ ಎರಡ್ ಮ್ಯಾಚ್ ಹೆಂಗಿದೆ ಬ್ಯಾಟಿಂಗ್ ಲೈನಪ್ ಅವ್ರು ಅಷ್ಟೇ, ಧೋನಿ ಇರೋರ್ಗು ಅಷ್ಟೇ. CSK ಅದಿಲ್ಲಾರೆ ಟೀಮ್ ಇಲ್ಲ, ಪಚ್ಚ ಟೀಮ್ ಅವ್ರು. ಇದೊಂದು ಬದುಕಿ, ಅವೆಲ್ಲ ಟೀಮ್ ಅಂತಾನೆ ಕನ್ಸಿಡರ್ ಮಾಡಕ್ಕಾಗಲ್ಲ. ಅವ್ನ ಯಾವನೇ ಹೇಳ್ತಾನಲ್ಲ, ಚೆನ್ನೈಲಿ ಫುಲ್ ಬಂದಿಲ್ ಮಾಡ್ತೀವಿ ನಾಳೆ ಬಂದದ್ ನಾಳೆ ಅದೇ ಬ್ರೋ. ನೋಡ್ಕೊಳ್ಳಿ ಮಾಡ್ಕೊಳ್ಳಿ. ಬ್ರೋ ನೀವು ಯಾವಾಗ್ಲಿಂದ IPL ವಾಚ್ ಮಾಡ್ತಾ ಇದೀರಾ? 2008 ಸ್ಟಾರ್ಟ್ ಹೌದೌದು, CSK ಅಷ್ಟೇ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಬ್ರೋ RCB ಮೊದಲನೇ ಕ್ಯಾಪ್ಟನ್ ಯಾರಿರ್ಬೋದು? RCB ಮೊದಲನೇ ಕ್ಯಾಪ್ಟನ್ ರಾಹುಲ್ ದ್ರಾವಿಡ್. ಓಕೆ ಬ್ರೋ, ಕರೆಕ್ಟ್ ಆನ್ಸರ್. ಮತ್ತೆ RCB ಅನ್ನೋದ್ಕಿಂತ IPL ಇನ್ವೆಂಟ್ ಆದಾಗ, ನಮ್ದು ಇಂಟ್ರೊಡ್ಯೂಸ್ ಮಾಡಿದಾಗ ನಮ್ ಚಿನ್ನಸ್ವಾಮಿ ಸ್ಟೇಡಿಯಂ ಎಷ್ಟಿರ್ಬೋದು ಸ್ಕೋರ್ ಅವತ್ತು? ಫಸ್ಟ್ ಹೊಡೆದಿದ್ದು KKR, ಬ್ರ್ಯಾಂಡನ್ ಮೆಕಲಮ್ 158 ಹೊಡೆದಿದ್ದು. ಟೋಟಲ್ ಸ್ಕೋರ್ ಬಂದ್ಬಿಟ್ಟು 200+ ಏನೋ ಬರ್ತಿತ್ತು ನಮ್ಮ RCB ಮ್ಯಾಚ್. ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಹೆಸರು? ನಂದಿತಾ. ತನುಶ್ರೀ. ಮ್ಯಾಮ್, ನಿಮಗೆ IPL ಯಾವ ಟೀಮ್ ಇಷ್ಟ? IPL ಅಲ್ಲಿ Absolutely RCB. ಮ್ಯಾಮ್ ನಿಮ್ಗೆ? Of course, yes. CS. ಬೋತ್ ಆರ್ ವೆರಿ ಗುಡ್ ಫ್ರೆಂಡ್ಸ್ ಆರ್ ನಾಟ್? Recent friends. ರೀಸೆಂಟ್ ಫ್ರೆಂಡ್ಸ್. ಇದೇ ತರ ಫ್ರೆಂಡ್ಶಿಪ್? ಯಾವ್ದೋ ಫ್ರೆಂಡ್ಶಿಪ್ ಅಂದ್ರೆ she joined last year school. I was from since 10 years. ಓ, ನೀವು ಸ್ಕೂಲಾ? ಸ್ಕೂಲ್ ಇನ್ನ 10th ಇವಾಗ ಎಕ್ಸಾಮ್ ಬರ್ಬಿಟ್ಟು ಬಂದಿದೀವಿ. ಓ ಬ್ರೋ, ಐ ಥಿಂಕ್ ಯುವರ್ ಆಲ್ ಆರ್ PUC ಪಾಸ್ಡ್ ಔಟ್ ನೌ. ಹೈಟ್ ಎಲ್ಲ ಗೊತ್ತಾಗ್ತದೆ ಅಲ್ವಾ? ನಾಟ್ ಈಗ ನನಗೆ ಗೊತ್ತಿಲ್ಲ, ನಾನು ನೋಡಿರೋರಲ್ಲಿ ಈಗ PUC ಪಾಸ್ ಆದ್ಮೇಲೆ ದಪ್ಪ ಆಸ್ತಿ. ಓಕೆ. ಮ್ಯಾಮ್, ನಾಳೆ RCB ಮತ್ತೆ ಚೆನ್ನೈ ಮ್ಯಾಚ್ ಇದೆ. ಚೆನ್ನೈ ಬ್ಯಾಟಿಂಗ್ ಲೈನ್ ಅಪ್ ನೋಡೋದು ಸಖತ್ತಾಗಿದೆ ಈ ಸೀಸನ್. ನಿನ್ನೆ ಬಾಲಿಂಗ್ ಲೈನ್ ಅಪ್ ತುಂಬಾನೇ ಚೆನ್ನಾಗಿದೆ. ಮಸ್ತ್ ಆಗಿದೆ, ಹೇಳೋದೇ ಬೇಡ ಅದನ್ನ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ. ಓಕೆ, ಯಾರು ನಾಳೆ ಎಷ್ಟು ಹೊಡಿಬೋದು ಸ್ಕೋರ್? ಚೆನ್ನೈ ಹೊಡಿತಾರ ಜಾಸ್ತಿ, RCB ಹೊಡಿತಾರ? CSK, of course CSK. ಎಲ್ಲ ಆಯುಷ್ಮಾನ್ ಮೇಲೆ ಡಿಪೆಂಡ್ ಆಗಿದೀವಿ. ಅವ್ರು ಮಾಡ್ತಾರೆ ಅನ್ನೋದಂತೂ ತುಂಬಾ ಹೋಪ್ ಇದೆ ಅವ್ರ ಮೇಲೆ. ಆಯುಷ್ ಮಾತ್ರ ಬೇಗ ವಿಕೆಟ್ ಬಿದ್ದೋದ್ರೆ ಯಾರು ಇರಲ್ಲ. ಯಾರು ಇರಲ್ಲ ಅಂತ ನೀವ್ ಹೇಳ್ಬಿಟ್ರೆ ಹೌ ಡು ಯು ನೋ ಅಬೌಟ್ ಫ್ಯೂಚರ್? ಐ ವಾಚ್ ಫಸ್ಟ್ ಮ್ಯಾಚ್. ಫಸ್ಟ್ ಮ್ಯಾಚ್ ಡಿಸೈಡ್ ಮಾಡ್ಬಿಟ್ರಲ್ಲ, ಅವರು ದೇವರಿಗೆ ಬಿಟ್ಬಿಟ್ಟಿದ್ದಾರೆ 2 ಮ್ಯಾಚ್ ನ. ಇವಾಗ ಸ್ಟಾರ್ಟ್ ಮಾಡ್ತಾರೆ ಅನ್ಸುತ್ತೆ. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್ ಅಂತ. RCB ಸಾಲಿಡ್ ಆಗಿ ಓಪನ್ ಮಾಡೋ ಸೀಸನ್ ಶುರುವಿಂದಾನೆ. ಐ ಥಿಂಕ್ ನಾಳೆ ಎಷ್ಟು ಹೊಡಿಬೋದು ನಿಮ್ ಪ್ರಕಾರ? 200 ರೀಚ್ ಮಾಡ್ತಾರೆ. 200 ರೀಚ್. ಓಕೆ, ಬಾಲಿಂಗ್ ಅವ್ರು ಡಿಫೈನ್ ಮಾಡ್ಕೊಂಬೋದು. ಮತ್ತೆ CSK 200+ ಹೊಡೆದ್ರೆ ಅಫ್ಕೋರ್ಸ್ ಹೊಡಿತಾರೆ, ಯಾಕೆ ಹೊಡಿಯಲ್ಲ? ಡಿಫೈನ್ ಮಾಡ್ಕೊಂತಾರೆ ನಿಮ್ ಬೌಲರ್. ಚಾನ್ಸ್ ಇಲ್ಲ. ನಿಮ್ ಟೀಮ್ ಅಲ್ಲಿ ನಿಮ್ಗೆ ಒಪ್ಪಿಲ್ಲ. ಓಕೆ ಮ್ಯಾಮ್, ನೀವು ಅವ್ರ ಏನಾರ 200+ ಹೊಡೆದ್ರೆ ನಾಳೆ ನಮ್ಮವರು ಬಾಲಿಂಗ್ ಡಿಫೈನ್ ಮಾಡ್ಕೊಬೋದಾ? ಮೇಬಿ ಮೈ ನಾಟ್ ಬಿ. ಮೇಬಿ ಓಕೆ ಮ್ಯಾಮ್, ನಿಮ್ಮ ಪ್ರಕಾರ ನಿಮಗೆ ಇಷ್ಟ ಆದಂತ ಮ್ಯಾಚ್ ಯಾವ್ದಿರ್ಬೋದು? RCB ಇದಲ್ವಾ? ಲಾಸ್ಟ್ ಇಯರ್ ಕಪ್ ಗೆದ್ರಲ್ವಾ, ಲಾಸ್ಟ್ ಮ್ಯಾಚ್. ನಿಮ್ಗೆ 2013 ಮ್ಯಾಚ್. 2013 ಯಾವ ಮ್ಯಾಚ್? CSK ಮ್ಯಾಚ್. ಓಕೆ ಮ್ಯಾಮ್, ಬಟ್ ಇರುತ್ತಲ್ಲ ಚಿನ್ನವ್ರೆ, ಇದು ಈ ಮ್ಯಾಚ್ ಅಲ್ಲಿ ನಂಗೆ ತುಂಬಾ ಇಷ್ಟ ಆಯ್ತು ಹೊಡೆದಿದ್ದ ಸ್ಕೋರ್. ಕಪ್ ಗೆದ್ದಾಗ ಇಲ್ಲ ಆ ತರ ಕೇಳ್ತೇವೆ. ಕಪ್ ಗೆದ್ದಾಗ. ಓಕೆ, ಥ್ಯಾಂಕ್ ಯು ಸೊ ಮಚ್. ಸರ್. ಹಾಯ್ ಸರ್, ನೀವು ಯಾವ ಊರವ್ರು ಸರ್? ನಾನ್ ಬೆಂಗಳೂರು. ಬೆಂಗಳೂರಲ್ಲಿ ನೇಟಿವ್ ಇಸ್ ರಾಜಸ್ಥಾನ್. ಸರ್, ನೇಟಿವ್ ಇಸ್ ರಾಜಸ್ಥಾನ್. ರಾಜಸ್ಥಾನ ಅವರ ಕನ್ನಡ ಕಲ್ತು ತುಂಬಾ ಖುಷಿ ಆಗ್ತಿದೆ ಸರ್. ಇಲ್ಲೇ ಓದಿದ್ದೆ ಆಕ್ಚುಲಿ. ನಮ್ಮವರೇ ಕನ್ನಡ ಮಾತಾಡಲ್ಲ, ಅದಕ್ಕೋಸ್ಕರ. ಎಲ್ಲ ಬರುತ್ತೆ ಕನ್ನಡ, ಇಲ್ಲೇ ಓದಿದ್ದೆ, ಎಲ್ಲ ಸ್ಟಡೀಸ್ ಎಲ್ಲ ಇಲ್ಲೇ ಮಾಡಿದ್ದು. ಓಕೆ ಸರ್. ಮತ್ತೆ ಲೈಕ್ ಜಸ್ಟ್ ನೇಟಿವ್ ಇಸ್ ರಾಜಸ್ಥಾನ್. ಸರ್, IPL ನೋಡ್ತೀರಾ? ನೋಡ್ತೀವಿ, ವಾಚ್. ಸರ್, ನಾಳೆ ನಮ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಇಲ್ಲೇ ಮ್ಯಾಚ್ ಆಗ್ತಿದೆ, CSK ಮತ್ತೆ ಇದ್ರು. ನೀವು ಯಾವ ಟೀಮ್ ಸಪೋರ್ಟ್ ಮಾಡ್ತೀರಾ? Suppose who play well, like the top is RCB one league. They're playing well. They have very strong batting, all lineups and all. But CSK having lights, bowling and all. So there's too much of competitions for the team. Yeah, but yesterday CSK was beat 210 runs,
but he can't defend that score. Yeah, but actually I didn't watch, but the batting lineup is very less. Dhoni is not there. Maybe a retirement. And some players are there, they're not there, they're not playing actually. That's why they lost the match. Okay, sir. Hi bro, ನಿಮ್ಮ ಹೆಸರು? ಸಮರ್ಥ ಅಂತ. ಸಮರ್. ನಿಮ್ಮ ಹೆಸರು? ಯೋಗಿ ಅಂತ. ಯೋಗಿ. ಲೋಕಿ. ಲೋಕಿ. ಓಕೆ ಸರ್, ನಾಳೆ RCB ಮತ್ತೆ CSK ಮ್ಯಾಚ್ ನಡೀತಿದೆ. ನಿಮ್ ಪ್ರಕಾರ ನಾಳೆ ಎಷ್ಟಾಗಬಹುದು ಸ್ಕೋರ್? ಸ್ಕೋರ್ 230, 240. ನಮ್ RCB ಅವ್ರ ಇದು ತಗೊಂಡ. ನಿಮ್ಮ ಫೇವರೇಟ್ ಟೀಮ್ ಯಾವ್ದಿರ್ಬೋದು? RCB. ಸರ್ ನಿಮ್ದು? RCB. ಸರ್ ನಾಳೆ ಚೆನ್ನೈ ಅವ್ರದ್ದು ಸಖತ್ ಬ್ಯಾಟಿಂಗ್ ಲೈನ್ ಅಪ್ ಅಂತ ಅವ್ರಿಗೆ ಹೇಳ್ಕೊಂಡಿದ್ದಾರೆ ಸ್ಟಾರ್ಟಿಂಗ್ ಶುರುವಲ್ಲೇ. ಅಂದ್ರೆ RCB ಅವ್ರನ್ನ ಕದ್ದು ಇವೆಂಟ್ ಮಾಡಿರಲ್ಲ ಆ ತರನೇ ಅದ್ರಲ್ಲಿ ಹೇಳ್ಕೊಂಡಿದ್ದಾರೆ. ಏನಾಗ್ಬೋದು ನಾಳೆ ಸ್ಕೋರ್ ಅವ್ರದ್ದು? ನೆನ್ನೆ ಆಡಿದ್ ನೋಡಿರಲ್ಲ ಅವರು. ಅದು ಮಾಡಿದ್ದಾರೆ, ಮಾಡಿದ್ದಾರೆ, ಬಟ್ ಬೌಲಿಂಗ್ ಅಲ್ಲಿ ಹೊಡ್ಸ್ಕೊಂತಾರೆ. ಓಕೆ, ನಾಳೆ ನಾವು ಡಿಫೈನ್ ಮಾಡ್ಕೊಬೋದು 200+ ಆದ್ರೆ. ಅವ್ರ ಸತಿ ಎಲ್ಲ ಮಾಡಿದೀವಲ್ವಾ. ಓಕೆ, ದೆನ್ RCB ಫಸ್ಟ್ ಬ್ಯಾಟರ್ ಯಾರು ಇರ್ಬೋದು ಸೆಂಚುರಿ ಹೊಡಿಲಿಕ್ಕೆ? ಅಲ್ಲ ಸರ್, ಫ್ರೆಂಡ್ ಮಕ್ಕಳ ಫಸ್ಟ್ ಮ್ಯಾಚ್ ಅಲ್ಲಿ ಹೊಡೆದಿದ್ದವ್ರು. RCB ಗೆ ಫಸ್ಟ್ ಹೊಡೆದಂತ ಪ್ಲೇಯರ್ ನಿಮ್ಗೆ ಜಾಕಲ್ಲಿ ಸಿಗ್ಬೋದ ಅಲ್ಲ, ಅವ್ರು ನಮ್ ಕರ್ನಾಟಕದವ್ರು. ಈಗ KKR ಆಡ್ತಿದ್ದಾರೆ. ಮನೀಶ್ ಪಾಂಡ್ಯ. ಕರೆಕ್ಟ್. ಶ್ರೀಕಾಂತ್ ಅಂತ. ಶ್ರೀಕಾಂತ್ ಸರ್. ಸರ್ ನಾಳೆ RCB ಮ್ಯಾಚ್ ಆಗ್ತಿದೆ, ನೀವು ಯಾವ ಟೀಮ್ ಸಪೋರ್ಟ್ ಮಾಡ್ತೀರಾ? RCB. ಸರ್ RCB ಸಪೋರ್ಟ್ ಮಾಡ್ತೀರಾ? RCB IPL ಅಲ್ಲಿ ಸೆಂಚುರಿ ಹೊಡೆದಿದ್ದೆ ಯಾರು ಸರ್? ಮನೀಶ್ ಪಾಂಡೆ. ಕರೆಕ್ಟ್ ಸರ್. ಆಮೇಲೆ ನಾಳೆ RCB ಮ್ಯಾಚ್ ಆಗ್ತಿದೆ ಸಹ, ಚೆನ್ನೈ ಆಡ್ತಿದ್ದಾರೆ. ಚೆನ್ನೈ ದೇಶದಲ್ಲಿ ಒಂದೇ ಮ್ಯಾಚ್ ಇದೆ, ಯಾಕಿರ್ಬೋದು? ಯಾಕಂದ್ರೆ ಈಗ ಧೋನಿ ಅವರು ನೆಕ್ಸ್ಟ್ ರಿಟೈರ್ಮೆಂಟ್ ಕೊಡ್ತಾರೆ, ಹಂಗಾಗಿ ಪಾಪ ಅವರಿಗೆ ಲಾಸ್ಟ್ ಸೆಂಡ್ ಅಪ್ ಮಾಡೋಣ ಅಂತ. ಸರ್ ಅದಾದ್ಮೇಲೆ ನಾಳೆ RCB ಅವ್ರ ಲೈನಪ್, ಬ್ಯಾಟಿಂಗ್ ಲೈನಪ್ ಚೆನ್ನಾಗಿದೆ. CSK ಅವ್ರದ್ದು ಪರವಾಗಿಲ್ಲ, ನೆನ್ನೆ ಚೆನ್ನಾಗಿ ಆಡಿದ್ದಾರೆ. ನಾಳೆ RCB ಟಾರ್ಗೆಟ್ ಎಷ್ಟಾಗಿರ್ಬೋದು? ಆದ್ರೆ RCB ಬೌಲಿಂಗ್ ತಗೊಂಡ್ರೆ 100% ವಿನ್ ಆಗ್ತಾರೆ. ಬ್ಯಾಟಿಂಗ್ ತಗೊಂಡ್ರೆ 50 ಚಾನ್ಸ್ ಇದೆ. ಅಂದ್ರೆ ಬೌಲಿಂಗ್ ಲೈನ್ ಅಪ್ RCB ಅಲ್ಲಿ ಇದ್ದಾರೆ. ಹೇಸಲ್ ಹೋಗಿಲ್ಲ ಇವರು. ಈಗ RCB ಬೌಲರ್ಸ್ ಅಷ್ಟು ಎಫೆಕ್ಟಿವ್ ಆಗಿಲ್ಲ ಅನ್ಸುತ್ತೆ. ಬ್ಯಾಟಿಂಗ್ ಲೈನ್ ಅಪ್ ಚೆನ್ನಾಗಿದೆ. ಬ್ಯಾಟಿಂಗ್. ಓಕೆ ಸರ್, ಅದಾದ್ಮೇಲೆ ನಾವು ಹೋದ ವರ್ಷ ಕಪ್ ಗೆದ್ದಿದೀವಿ. ಫಸ್ಟ್ ಟೈಮ್ ನಾವು ಗೆದ್ದಿದ್ದು. ಇಲ್ಲಿ ಕೆಲವು ಇನ್ಸಿಡೆಂಟ್ಸ್ ಆಯ್ತು, ಅದು ಈಗ ಪರ ಓಕೆ ಆಗಿದೆ. ಅದಾದ್ಮೇಲೆ ಈ ವರ್ಷ ನಾವು ಕಪ್ ಗೆಲ್ತೀವ ವಾಪಸ್? 90% ಗೆಲ್ತೀವಿ, 10% ಏನೋ. ಯಾಕಂದ್ರೆ ಬೆಂಗಳೂರು ಗ್ರೌಂಡ್ ಅಲ್ಲಿ ನಮ್ಗೆ ಅಷ್ಟು ರೆಕಾರ್ಡ್ ಚೆನ್ನಾಗಿಲ್ಲ. ಬೇರೆ ಗ್ರೌಂಡ್ ಅಲ್ಲಿ ಇದ್ರೆ ಮಾತ್ರ ಎಲ್ಲ ಮ್ಯಾಚ್. ಬೆಂಗಳೂರಲ್ಲಿ ಏನಂದ್ರೆ ಚಿಕ್ಕ ಗ್ರೌಂಡ್ ಅಲ್ಲ, ಹಂಗಾಗಿ ಹೇಳಕ್ಕಾಗಲ್ಲ. ನಿಮ್ಮ ಹೆಸರು? ಹೆಸರು ಧರ್ಮನಗೌಡ ಅಂತ. ಧರ್ಮನ್ಗೌಡ. ಬ್ರೋ, ನಾಳೆ RCB ಮ್ಯಾಚ್ ಮತ್ತೆ CSK ಇದೆ. CSK ಅವರು ಸಕ್ಕತ್ ಬ್ಯಾಟಿಂಗ್ ಲೈನಪ್ ಬೇರೆ ಇಟ್ಕೊಂಡ್ ಬಂದಿದ್ದಾರೆ ಈ ಸಲ. ಏನಾಗ್ಬೋದು? 2 ಮ್ಯಾಚ್ ನೋಡಿವಿ. ಎಷ್ಟು ಸ್ಕೋರ್ ಆಗ್ಬೋದು ನಾಳೆ? 150 ಚಿಕ್ಕ ಗ್ರೌಂಡ್ ಕಾಣಿಸುತ್ತೆ. ಹೊಡೆದ್ರೆ 200+ ಹೊಡಿಬಹುದು. ಫಸ್ಟ್ ಬ್ಯಾಟಿಂಗ್ ಆದ್ರೆ 200+ ಹೊಡಿತಾರೆ. 200 ಮತ್ತೆ ಡಿಫೆಂಡ್ ಮಾಡ್ಕೊಳಕ್ಕಲ್ಲಿ 200. ಅದೇ ಬಾಲಿಂಗ್ ಲೈನಪ್ ಒಂದ್ ಸ್ವಲ್ಪ ಚೇಂಜ್ ಮಾಡ್ಕೊಂಡ್ ಹೋದ್ರೆ ಚೆನ್ನಾಗಿ ಆಡ್ಸ್ಕೋಬಹುದು. ಒಂದ್ ಸ್ವಲ್ಪ ಚೇಂಜ್ ಅಪ್ ಮಾಡಿಸ್ಬೇಕು ಬಾಲಿಂಗ್. ಚೇಂಜ್ ಅಪ್. ಓಕೆ ಬ್ರೋ, ಹಾಯ್ ಬ್ರೋ, ನಿಮ್ಮ ಹೆಸರು? ನಮ್ಮ ಹೆಸರು ಅಮರೇಶ್ ಅಂತ. ನಮ್ಮ ಹೆಸರು ಅಕ್ಷಯ್ ಅಂತ ಬ್ರೋ. ಅಕ್ಷಯ್ ಬ್ರೋ. ಮತ್ತೆ ಅಂಬರೀಶ್ ಬ್ರೋ. ಅಂಬರೀಶ್ ಮಂಡ್ಯದಾಗ ಹೆಸರು? ಮಂಡ್ಯದವರಲ್ಲ, ಪಕ್ಕ ಯುಕೆದವರು. ಯಾರಾದ್ರೂ ಏನ್ ಬ್ರೋ? ಕರ್ನಾಟಕದವ್ರ? ದೇಶ ಅಂದ್ರೆ ಇಂಡಿಯಾ, ರಾಜ್ಯ ಅಂದ್ರೆ ಕರ್ನಾಟಕ ಅಂತ. ಬ್ರೋ, ನಾಳೆ ನಮ್ ಚಿನ್ನಸ್ವಾಮಿಯಲ್ಲಿ ಮ್ಯಾಚ್ ಸುಮಾರು ದಿವಸ ಆದ್ಮೇಲೆ ಮತ್ತೆ ನಡೀತಾ ಐತೆ. ಓಪನಿಂಗ್ ಮ್ಯಾಚ್ ಸಕ್ಕತ್ತಾಗಿ ಬಿಂದಾಸ್ ಆಗಿ ಆಡಿದ್ದಾರೆ. ನಾಳೆ ಮ್ಯಾಚ್ ಹೆಂಗೆ ಬರ್ತಾ ಇರೋದು? ನಮ್ಮ ಪಕ್ಕದ ವೈರಿಗಳು ನಾಳೆ ಮ್ಯಾಚ್ ಇನ್ನು SRH ಗಿನ ಡಬಲ್ ಟಾರ್ಗೆಟ್ ಕೊಟ್ಟೆ ಆಡ್ತಾರೆ. CSK ಅವರು ಆಡಲೇ 2 ಮ್ಯಾಚ್ ಇರ್ತಾರೆ. ಮಿನಿ ಕುರುಕ್ಷೇತ್ರನೇ ನಡೀತದೆ ಬಿಡಿ ಬ್ರೋ. ಬರ್ಲಿ, ಒಳ್ಳೆ ಲೈನ್ ಅಪ್ ಇದೆ. ಬ್ಯಾಟಿಂಗ್ ಲೈನ್ ಅಪ್ ಪಡಿಕಲ್, ವಿರಾಟ್ ಕೊಹ್ಲಿ ಎಲ್ಲ ಚೆನ್ನಾಗಿ ಆಡ್ತಿದ್ದಾರೆ. ರಜತ್ ಪಟ್ಟಿದಾರು ಹೋದ್ ಸೀಸನ್ ಅಲ್ಲಿ ರೊಮಾರಿಯೋ ಸಪೋರ್ಟ್ ಹೊಡೆದಿರೋದ್ ನೋಡಿದ್ರೆ ಇವತ್ತು ಉಯ್ಕೋತಾವ್ರೆ ಎಲ್ರು. CSK ಅವರು ಅವ್ರದ್ದು 2 ಮ್ಯಾಚ್ ನೋಡಿದೀವಿ, ಯಾವ ಫಾರ್ಮ್ ಇಲ್ಲ. 200 ಅಲ್ಲ 300 ಕೊಟ್ರು ನಾಯಿ ಹೊಡ್ದಂಗ್ ಹೊಡಿತೀವಿ. ಅವ್ರದ್ದು ಯಾವ್ದು ಎತ್ಕೊಳಂಗಿಲ್ಲ. ಕಪ್ ಅವ್ರಿಗೆ ಲಾಲಿಪಾಪ್ ಡಫಿ ಅವರೇ ಸಾಕು ಅಷ್ಟೇ. ನೆನ್ನೆ ಆಯುಷ್ ಮಾತ್ರ ಚೆನ್ನಾಗಿ ಆಡಿದಾನೆ. ಎಷ್ಟು 97 ಏನೋ ಯಂಗ್ಸ್ಟರ್. ಚೆನ್ನಾಗಿ ಆಡ್ಲಿ ಬ್ರೋ. ಅವ್ರು ಬೇರೆಯವ್ರ ಹತ್ರ ಆಡ್ತಾವ್ರ, ಈ ಕಡೆ ಬಂದ್ ನೋಡ್ಲಿ. ನಾಳೆ ಮ್ಯಾಚ್ ನೋಡಾದ್ಮೇಲೆ ಎಲ್ರು ಹೇಳ್ತಾರೆ, ನಮ್ಮವ್ರ ಬ್ಯಾಟಿಂಗ್ ನೋಡಿ, ನಮ್ಮವ್ರ ಬಾಲಿಂಗ್ ನೋಡಿ, ಡಫಿ ಬಾಲಿಂಗ್ ನೋಡಿದಾಗ ಅವರೇ ಉಯ್ಕೊತಾರೆ ಎಲ್ಲ. ರೊಮಾರಿಯೋ ಶೆಫರ್ಡ್ ನೋಡಿದ್ರೆ ಆಗ್ಲೇ ಟೀಮ್ ಅವ್ರು ನಡಕ್ತಾವ್ರೆ. ಬರ್ಲಿ ಬ್ರೋ ನಾಳೆ. ನೋಡಿದ್ರ ನಮ್ ಫ್ರೆಂಡ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಆಡ್ಕೊಂಡು ಮಾಡಿದ್ದಾರೆ.
ಇದೇ ರೀತಿ ಬೇರೆ ಬೇರೆ ಕಂಟೆಂಟ್ ನಿಮ್ ಮುಂದೆ ಬರ್ತಾ ಇರ್ತೀವಿ. ನಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಲಾಗ್ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಈ ಲಾಗ್ ಇವಾಗ ಹೆಂಗ್ ಮಾಡ್ತಾ ಇದೀನಿ, ಮುಂದೆ ಬರ್ತಾ ಬೇರೆ ಒಳ್ಳೆ ಕಂಟೆಂಟ್ ನಿಮ್ ಮುಂದೆ ಬರ್ತೀನಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ.